ನವರಾತ್ರಿ ಹಾಗೂ ದೀಪಾವಳಿ ಹಬ್ಬಕ್ಕೆ ದಿನಗಣನೆ ಆರಂಭವಾಗಿದೆ. ಸಂಭ್ರಮದ ಸಮಯದಲ್ಲಿ ಪೂಜೆಗೆ ಹಾಗೆ ಅಲಂಕಾರಕ್ಕೂ ಹೂ ಅನ್ನುವಂಥದ್ದು ಬೇಕೇ ಬೇಕು. ಆದರೆ ಆ ಹೂವನ್ನು ಬೆಳೆದಂತಹ ಅನ್ನದಾತನ ಬದುಕು ಮಾತ್ರ ಇದೀಗ ಕಮರಿ ಹೋಗಿರುವಂಥದ್ದು. ನೋಡಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೂವಿನ ದರ ಪಾತಾಳಕ್ಕೆ ಕುಸಿದಿದ್ದು ಬೆಳೆಗಾರರು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ಬಯಲು ಸೀಮೆಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಇರುವಂತಹ ಅಲ್ಪ ಸ್ವಲ್ಪ ನೀರಿನಲ್ಲಿ ಹೂವನ್ನು ಬೆಳೆದು ಉತ್ತಮ ಆದಾಯದ ನಿರೀಕ್ಷೆಯಲ್ಲಿದ್ರು. ಆದರೆ ಹಬ್ಬಗಳು ಸಮೀಪಿಸ್ತಾ ಇದ್ರೂ ಕೂಡ ಮಾರುಕಟ್ಟೆಯಲ್ಲಿ ಹೂವಿನ ಬೆಲೆ ಪಾತಾಳಕ್ಕೆ ಕುಸಿದಿದೆ. ಹೂವು ಕಟಾವು ಮಾಡೋದಕ್ಕೆ ತಗಲುವಂತಹ ಕೂಲಿ ಮತ್ತು ಮಾರುಕಟ್ಟೆಗೆ ಸಾಗಿಸುವ ವೆಚ್ಚವೂ ಸಿಗದ ಕಾರಣ ರೈತರು ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ಕಳೆದ ವಾರವಷ್ಟೇ ಚಿಕ್ಕಬಳ್ಳಾಪುರದ ಹೂವಿನ ಮಾರುಕಟ್ಟೆಯಲ್ಲಿ ರೈತರು ತಾವು ತಂದಿದ್ದಂತಹ ಹೂಗಳನ್ನೆಲ್ಲ ರಸ್ತೆಗೆ ಸಿರಿದು ತಮ್ಮ ಆಕ್ರೋಶವನ್ನ ಕೂಡ ಹೊರ ಹಾಕಿದ್ರು. ತಿಂಗಳ ಹಿಂದೆ ಗಣೇಶ ಹಬ್ಬದ ವೇಳೆ ಕೆಜಿ 90 ರಿಂದ 120 ರೂಪಾಯಿವರೆಗೆ ಮಾರಾಟವಾಗಿದ್ದಂತಹ ಚೆಂಡು ಹೂವಿಗೆ ಇದೀಗ 1 ರಿಂದ 2 ರೂಪಾಯಿ ಕೂಡ ಕೇಳುವವರು ಇಲ್ಲ.